ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಐತಿಹಾಸಿಕ 5 ರಾಷ್ಟ್ರಗಳ ಪ್ರವಾಸದ ಮೊದಲ ಹಂತವಾಗಿ ಗಾನಾ ದೇಶಕ್ಕೆ ಭೇಟಿ ನೀಡಿದರು. ಇದು 30 ವರ್ಷಗಳ ನಂತರ ಭಾರತದ ಪ್ರಧಾನಮಂತ್ರಿಯೊಬ್ಬರು ಗಾನಾ ಭೇಟಿ ನೀಡಿದ ಮೊದಲ ಸಂದರ್ಭ. ಮೋದಿ ಅವರು ಅಕ್ರಾದಲ್ಲಿ ಗಾನಾದ ಅಧ್ಯಕ್ಷ ಜಾನ್ ಮಹಾಮಾ ಅವರಿಂದ ಗೌರವಪೂರ್ವಕ ಸ್ವಾಗತವನ್ನು ಸ್ವೀಕರಿಸಿದರು. ಭಾರತೀಯ ಸಮುದಾಯದವರು ಹರೇ ರಾಮ ಹರೇ ಕೃಷ್ಣ ಘೋಷಣೆಗಳೊಂದಿಗೆ ಪ್ರಧಾನಿಗೆ ಆತ್ಮೀಯ ಸ್ವಾಗತ ನೀಡಿದರು. ಭಾರತ ಮತ್ತು ಗಾನಾ ನಾಯಕರು ವ್ಯಾಪಾರ, ರಕ್ಷಣಾ ಸಹಕಾರ, ಅಭಿವೃದ್ಧಿ ಮತ್ತು ಸಂಸ್ಕೃತಿಯ ಕುರಿತು ವಿಸ್ತೃತ ಚರ್ಚೆ ನಡೆಸಿದರು. ಎರಡೂ ದೇಶಗಳು ಮುಂದಿನ 5 ವರ್ಷಗಳಲ್ಲಿ ದ್ವಿಪಕ್ಷೀಯ ವ್ಯಾಪಾರವನ್ನು ದ್ವಿಗುಣಗೊಳಿಸುವ ಗುರಿ ಇಟ್ಟುಕೊಂಡಿವೆ. ಈಗಾಗಲೇ ಭಾರತೀಯ ಕಂಪನಿಗಳು ಗಾನಾದಲ್ಲಿ ಸುಮಾರು $2 ಬಿಲಿಯನ್ ಹೂಡಿಕೆ ಮಾಡಿವೆ. ಭಾರತ 4 ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ. ಸಾಂಸ್ಕೃತಿಕ ವಿನಿಮಯ, ಗುಣಮಟ್ಟ ಮಾನದಂಡ, ಪರಂಪರಾ ವೈದ್ಯಕೀಯ ಸಂಶೋಧನೆ ಮತ್ತು ಉನ್ನತ ಮಟ್ಟದ ಸಂವಾದ. ಭಾರತದ ಯುಪಿಐ ಆಧಾರಿತ ಡಿಜಿಟಲ್ ಪಾವತಿ ವ್ಯವಸ್ಥೆಯನ್ನು ಗಾನಾದಲ್ಲಿ ಪರಿಚಯಿಸುವ ಪ್ರಸ್ತಾಪ ಮುಂದಿಟ್ಟಿದ್ದಾರೆ. ರಕ್ಷಣಾ ತರಬೇತಿ, ಸೈಬರ್ ಭದ್ರತೆ, ಸಮುದ್ರ ಭದ್ರತೆ ಮತ್ತು ಉಗ್ರವಾದ ವಿರೋಧದಲ್ಲಿ ಸಹಕಾರ ಹೆಚ್ಚಿಸಲು ಒಪ್ಪಿಗೆ ದೊರೆತಿದೆ. ಪ್ರಧಾನಮಂತ್ರಿ ಮೋದಿ ಅವರು, ಇದು ಯುದ್ಧದ ಯುಗವಲ್ಲ, ಸಮಸ್ಯೆಗಳನ್ನು ಸಂವಾದ ಮತ್ತು ರಾಜತಾಂತ್ರಿಕ ಮಾರ್ಗದಿಂದ ಪರಿಹರಿಸಬೇಕು ಎಂದು ಹೇಳಿದ್ದಾರೆ. ಭಾರತ ಮತ್ತು ಗಾನಾ ಸಂಬಂಧವನ್ನು ವ್ಯಾಪಕ ಸಹಭಾಗಿತ್ವ ಹಂತಕ್ಕೆ ಏರಿಸಲಾಗಿದೆ. ಈ ಭೇಟಿಯಲ್ಲಿ ಗಾನಾ ಸರ್ಕಾರವು ಮೋದಿ ಅವರಿಗೆ ದೇಶದ ಅತ್ಯುನ್ನತ ನಾಗರಿಕ ಗೌರವ ಆಫೀಸರ್ ಆಫ್ ದಿ ಆರ್ಡರ್ ಆಫ್ ದ ಸ್ಟಾರ್ ಆಫ್ ಗಾನಾ ಪ್ರಶಸ್ತಿಯನ್ನು ನೀಡಿದೆ. ಭಾರತ ಗಾನಾದ ಯುವಕರಿಗೆ ಕೌಶಲ್ಯಾಭಿವೃದ್ಧಿ ಕೇಂದ್ರ ಸ್ಥಾಪನೆ, ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಹೆಚ್ಚಳ, ಆರೋಗ್ಯ ಕ್ಷೇತ್ರದಲ್ಲಿ ಜನೌಷಧಿ ಕೇಂದ್ರಗಳ ಮೂಲಕ ಬೆಂಬಲ ನೀಡಲು ನಿರ್ಧರಿಸಿದೆ. ಈ ಮೂಲಕ ಭಾರತ ಗಾನಾ ಸಂಬಂಧ ಹೊಸ ಹಂತಕ್ಕೆ ಪ್ರವೇಶಿಸಿದ್ದು, ಆಫ್ರಿಕಾದ ಅಭಿವೃದ್ಧಿಯಲ್ಲಿ ಭಾರತ ತನ್ನ ಪಾತ್ರವನ್ನು ಬಲಪಡಿಸಿದೆ. ಭಾರತ ಮತ್ತು ಅಮೆರಿಕ ಮುಂದಿನ 10 ವರ್ಷಗಳ ಕಾಲದ ಹೊಸ ರಕ್ಷಣಾ ಸಹಕಾರ ಒಪ್ಪಂದವನ್ನು ಈ ವರ್ಷದ ಅಂತ್ಯಕ್ಕೆ ಸಹಿ ಹಾಕಲು ಒಪ್ಪಿಕೊಂಡಿವೆ. ಜುಲೈ 1 ರಂದು ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಅಮೆರಿಕದ ರಕ್ಷಣಾ ಸಚಿವ ಪೀಟ್ ಹೆಗ್ಸೆತ್ ದೂರವಾಣಿ ಸಂಭಾಷಣೆಯಲ್ಲಿ ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಈ ಹೊಸ 10 ವರ್ಷಗಳ ರಕ್ಷಣಾ ಫ್ರೇಮ್ವರ್ಕ್ ಮೂಲಕ ಎರಡೂ ದೇಶಗಳು ರಕ್ಷಣಾ ಉತ್ಪಾದನೆ, ಸಹ ಉತ್ಪಾದನೆ, ರಕ್ಷಣಾ ವಸ್ತುಗಳ ಮಾರಾಟ ಮತ್ತು ಸೇನೆಗಳ ನಡುವೆ ಸಹಕಾರ ಹೆಚ್ಚಿಸಲು ಯೋಜನೆ ರೂಪಿಸಿವೆ. ಈ ಒಪ್ಪಂದದ ಪ್ರಮುಖ ಉದ್ದೇಶಗಳಲ್ಲಿ ಅಮೆರಿಕದ ರಕ್ಷಣಾ ಸಾಧನಗಳನ್ನು ಭಾರತ ಸೇನೆಗೆ ಹೆಚ್ಚು ಒದಗಿಸುವುದು, ಉದಾಹರಣೆಗೆ C-130J, C-17 P-8I ವಿಮಾನಗಳು, ಅಪಾಚೆ ಹೆಲಿಕಾಪ್ಟರ್, MQ-9B ಡ್ರೋನ್ ಮುಂತಾದವುಗಳು ಸೇರಿವೆ. ಜಾವೆಲಿನ್ ಕ್ಷಿಪಣಿ, ಸ್ಟ್ರೈಕರ್ ವಾಹನಗಳು ಮತ್ತು P-8I ವಿಮಾನಗಳ ಖರೀದಿ ಹಾಗೂ ಸಹ ಉತ್ಪಾದನೆಗೆ ಒತ್ತು ನೀಡುವುದು. ರಕ್ಷಣಾ ಕೈಗಾರಿಕಾ ಸಹಕಾರ, ತಂತ್ರಜ್ಞಾನ ಹಂಚಿಕೆ ಮತ್ತು ಸಂಯುಕ್ತ ಉತ್ಪಾದನಾ ಯೋಜನೆಗಳ ಮೇಲೆ ಗಮನ ಹರಿಸುವುದು. ಭಾರತೀಯ ತೇಜಸ್ ಯುದ್ಧ ವಿಮಾನಗಳಿಗೆ ಅಗತ್ಯವಾದ GE ಎಂಜಿನ್ಗಳ ತ್ವರಿತ ಪೂರೈಕೆ ಮತ್ತು ಭಾರತದಲ್ಲಿ F414 ಎಂಜಿನ್ಗಳ ಸಂಯುಕ್ತ ಉತ್ಪಾದನೆಗೆ ಒತ್ತು ನೀಡುವುದು. ಸೇನಾಪಡೆಗಳ ನಡುವೆ ಜಂಟಿ ತರಬೇತಿ, ವಿನಿಮಯ ಕಾರ್ಯಕ್ರಮಗಳು, ಜಂಟಿ ಯುದ್ಧಾಭ್ಯಾಸಗಳು ಹೆಚ್ಚಿಸುವುದು ಮತ್ತು ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಭದ್ರತೆ, ಸ್ಥಿರತೆ ಮತ್ತು ಮುಕ್ತ ವಾಣಿಜ್ಯಕ್ಕೆ ಒತ್ತು ನೀಡುವುದು ಮುಖ್ಯ ಉದ್ದೇಶವಾಗಿದೆ. ಈ ಒಪ್ಪಂದದಿಂದ ಭಾರತೀಯ ರಕ್ಷಣಾ ಉತ್ಪಾದನಾ ಕ್ಷೇತ್ರಕ್ಕೆ ತಂತ್ರಜ್ಞಾನ, ಹೂಡಿಕೆ ಮತ್ತು ಉದ್ಯೋಗ ಅವಕಾಶಗಳು ಹೆಚ್ಚಾಗುವ ನಿರೀಕ್ಷೆಯಿದೆ. ಎರಡೂ ದೇಶಗಳು ಈ ಒಪ್ಪಂದವನ್ನು 2025ರ ಅಂತ್ಯದಲ್ಲಿ ಅಧಿಕೃತವಾಗಿ ಸಹಿ ಹಾಕಲಿವೆ. ಭಾರತೀಯ ಸೇನೆಗೆ ಬಹು ನಿರೀಕ್ಷಿತ ಅಪಾಚೆ ಹೆಲಿಕಾಪ್ಟರ್ಗಳ ಮೊದಲ ಬ್ಯಾಚ್ ಜುಲೈನಲ್ಲಿ ವಿತರಣೆಯಾಗಲಿದೆ. ಅಮೆರಿಕದ ಬೋಯಿಂಗ್ ಕಂಪನಿಯಿಂದ ನಿರ್ಮಿತ AH-64 ಈ ಅಪಾಚೆ ಹೆಲಿಕಾಪ್ಟರ್ಗಳು ಪಾಕಿಸ್ತಾನ ಗಡಿಯ ಬಳಿ ನಿಯೋಜನೆಗೆ ಸಜ್ಜಾಗಿವೆ. ಈ ಹೆಲಿಕಾಪ್ಟರ್ಗಳು ಅತ್ಯಾಧುನಿಕ ಆಯುಧ ವ್ಯವಸ್ಥೆ, ಉನ್ನತ ತಂತ್ರಜ್ಞಾನ ಮತ್ತು ದ್ವಂದ್ವ ಪರಿಸ್ಥಿತಿಯಲ್ಲಿ ಶಕ್ತಿಶಾಲಿಯಾದ ಯುದ್ಧ ಸಾಮರ್ಥ್ಯವನ್ನು ಹೊಂದಿವೆ. ಟಾಟಾ ಬೋಯಿಂಗ್ ಸಹಯೋಗದಲ್ಲಿ ಹೈದರಾಬಾದ್ನಲ್ಲಿ ಅಪಾಚೆ ಭಾಗಗಳ ಉತ್ಪಾದನೆ ನಡೆಯುತ್ತಿದೆ. 2 ವರ್ಷಗಳ ವಿಳಂಬದ ನಂತರ ಭಾರತೀಯ ಸೇನೆಗೆ ಮೊದಲ 3 ಅಪಾಚೆ ಹೆಲಿಕಾಪ್ಟರ್ಗಳು ಸೇರ್ಪಡೆಯಾಗುತ್ತಿವೆ. ಇದರೊಂದಿಗೆ ಸೇನೆಯ ಯುದ್ಧ ಸಾಮರ್ಥ್ಯ ಮತ್ತಷ್ಟು ಬಲಪಡಲಿದೆ. ಭಾರತದಿಂದ ಅಮೆರಿಕಕ್ಕೆ ಹೋಗುವ ಎಲ್ಲಾ ಉತ್ಪನ್ನಗಳ ಮೇಲೆ 500% ಟ್ಯಾರಿಫ್ ವಿಧಿಸುವ ಸಾಧ್ಯತೆ ಇದೆ. ಈ ಕುರಿತು ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಈ ಬಗ್ಗೆ ಪ್ರತಿಕ್ರಿಯಿಸಿ, ಭಾರತ ತನ್ನ ಇಂಧನ ಭದ್ರತೆ ಕುರಿತ ಚಿಂತನೆಗಳನ್ನು ಅಮೆರಿಕದ ಸೆನೆಟರ್ ಗ್ರಾಹಂ ಅವರಿಗೆ ತಿಳಿಸಿದ್ದೇವೆ ಎಂದು ಹೇಳಿದ್ದಾರೆ. ಈ ಬಿಲ್ ಜಾರಿಗೆ ಬಂದರೆ ನಾವು ಆ ಸಮಯದಲ್ಲಿ ತಕ್ಕ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಜೈಶಂಕರ್ ವಾಷಿಂಗ್ಟನ್ನಲ್ಲಿ ಸ್ಪಷ್ಟಪಡಿಸಿದ್ದಾರೆ.
ಭಾರತ ಮತ್ತು ಅಮೆರಿಕದ ಅಧಿಕಾರಿಗಳು ಈ ವಿಷಯದಲ್ಲಿ ನಿರಂತರ ಸಂಪರ್ಕದಲ್ಲಿದ್ದಾರೆ ಎಂದು ಹೇಳಿದ್ದಾರೆ. ಇನ್ನು ಭಾರತವು ರಷ್ಯಾದಿಂದ ತೈಲ ಖರೀದಿಯನ್ನು ಯುಕ್ರೇನ್ ಯುದ್ಧದ ನಂತರ ಬಹಳಷ್ಟು ಹೆಚ್ಚಿಸಿಕೊಂಡಿದ್ದು, ಈಗ ಪ್ರತಿದಿನ ಸುಮಾರು 1.96 ಮಿಲಿಯನ್ ಬ್ಯಾರೆಲ್ ತೈಲವನ್ನು ರಷ್ಯಾದಿಂದ ಆಮದು ಮಾಡುತ್ತಿದೆ.